आप सभी दर्शकों का स्वागत है। मैं हूं आपके साथ मुबीना। बीजापुर के महानगर पालिका में लोकायुक्त की रेड। लोकायुक्त एसपी और लोकायुक्त के ऑफिसर्स महानगर पालिका पहुंचे और सभी दस्तावेजों और फाइलों को चेक किया गया। बीजापुर के लोकायुक्त के तरफ से कई सरकारी ऑफिसर्स में रेड होने के बावजूद भी भ्रष्टाचारी रुकने का नाम नहीं ले रहा। हमारे माध्यम से बात करते हुए लोकायुक्त एसपी ने कहा, ಈ ದಿವಸ ನಮ್ಮ ಮಾನ್ಯ ಲೋಕಾಯುಕ್ತ ಗೌರವಾನ್ವಿತ ಲೋಕಾಯುಕ್ತ ಸಾಹೇಬರವರ ವಾರೆಂಟ್ ಪಡೆದು ವಿಜಯಪುರ ಮಹಾನಗರ ಪಾಲಿಕೆ 3 ಝೋನಲ್ ಆಫೀಸ್ಗಳಲ್ಲಿ ಸಾರ್ವಜನಿಕರಿಗೆ ಸರ್ಕಾರಿ ಕೆಲಸಗಳನ್ನು ಮಾಡಿಕೊಡೋದನ್ನು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಮತ್ತು ಮೀಡಿಯೇಟರ್ಗಳನ್ನ ಇಟ್ಕೊಂಡು ಇಲ್ಲಿ ಮೀಡಿಯೇಟರ್ಗಳ ಮುಖಾಂತರ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅಂತೇಳಿ ಸಿಬ್ಬಂದಿಗಳು ಸರಿಯಾಗಿಂತ ಕಾರ್ಯ ನಿರ್ವಹಿಸ್ತಾ ಇಲ್ಲ ಅಂಥೇಳಿ ಒಂದು ದೂರು ಬಂದ ಹಿನ್ನೆಲೆಯಲ್ಲಿ ಈ ಬಗ್ಗೆ ಮಾನ್ಯ ಲೋಕಾಯುಕ್ತರಿಂದ ನಾವು ವಾರೆಂಟ್ಗಳನ್ನ ಪಡೆದು ವಿಜಯಪುರ ಮಹಾನಗರ ಪಾಲಿಕೆ 3 ಝೋನಲ್ ಆಫೀಸ್ಗಳಲ್ಲಿ ಒಂದು DSP 5 ಇನ್ಸ್ಪೆಕ್ಟರ್ಸ್ ಮತ್ತು 40 ಜನ ಸಿಬ್ಬಂದಿಗಳೊಡನೆ ಏಕಕಾಲಕ್ಕೆ ನಾವು ದಾಳಿ ಮಾಡಿ ಪರಿಶೀಲನೆ ಮಾಡ್ತಾಯಿದ್ದೀವಿ. ಈ ಪರಿಶೀಲನೆ ಕಾಲದಲ್ಲಿ ಭಾಳಷ್ಟು ಕೆಲಸಗಳು ಬಾಕಿ ಇರುವಂಥದ್ದು ಈ ಖಾತಾ ಕೆಲಸಗಳು ಬಾಕಿ ಇರುವಂಥದ್ದು ಕಂಡುಬಂದಿದೆ ಮತ್ತು ಕೆಲವರು ಅನಧಿಕೃತ ವ್ಯಕ್ತಿಗಳು ಇಲ್ಲಿರುವುದ್ರ ಬಗ್ಗೆ ಕೂಡ ಕಂಡುಬಂದಿದೆ. ಇದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಹಣ ತೊಗೊಳ್ಳೋದು ಭಾಳ ಪ್ರಕರಣ ನಡೀತಿದೆ. ಅದ್ರ ಬಗ್ಗೆ ಯಾವುದೇ ದೂರುಗಳು ನಮಗೆ ಬಂದರೆ ಆ ಬಗ್ಗೆ ಬೇರೆ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ಯಾರು ಹಣ ತಗೊಳ್ತಾ ಇದ್ದಾರೆ, ಹಣ ಬೇಡಿಕೆ ಇಟ್ಟಿದ್ದಾರೆ ಅಂಥೇಳಿ ನಮಗೆ ಯಾರ್ಯಾರು ಸಾರ್ವಜನಿಕರಿಗೆ ಕಂಡುಬಂದಲ್ಲಿ ಅವರು ಇಲ್ಲಿ ಪ್ರತಿ ಕಚೇರಿಯಲ್ಲಿ ಕೂಡ ನಾವು ಲೋಕಾಯುಕ್ತ ಒಂದು ನೋಟಿಸನ್ನು ಅಂಟಿಸಿದ್ದೀವಿ. ಅದರಲ್ಲಿ ಎಲ್ಲ ನಮ್ಮ ದೂರವಾಣಿ ಸಂಖ್ಯೆಗಳನ್ನ ಕೂಡ ಅಲ್ಲಿ ಕೊಟ್ಟಿದ್ದೀವಿ. ಆ ದೂರವಾಣಿ ಸಂಖ್ಯೆಗಳನ್ನ ಅವರು ನೋಡಿ ನಮಗೆ ದೂರವಾಣಿ ಮಾಡಿ ನಮ್ಮಲ್ಲಿ ಬಂದರೆ ಯಾರು ಹಣ ಕೇಳ್ತಾರೆ, ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ, ಹಣ ಕೆಲಸ ಮಾಡೋಕ್ಕೋಸ್ಕರ ದುಡ್ಡನ್ನು ಡಿಮ್ಯಾಂಡ್ ಮಾಡ್ತಾರೆ, ಈ ಬಗ್ಗೆ ನಾವು ಪ್ರತ್ಯೇಕವಾದ ಪ್ರಕರಣಗಳನ್ನ ದಾಖಲೆ ಮಾಡಿ ಅದನ್ನು ನಾವು ಟ್ರ್ಯಾಪ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ವಿಜಯಪುರ ಜಿಲ್ಲೆ ಹಣೆ ಬರನೇ ಇಷ್ಟೇ, ಎಲ್ಲರೂ ದುಡ್ಡು ತೊಗೊಳ್ಳೋದೇ ಕೆಲಸನೇ ಮಾಡಲ್ಲ ಮತ್ತು ನಮ್ಮ ಕೆಲಸನೇ ಆಗ್ತಾಯಿಲ್ಲ ಅಂತ ಸುಮಾರು 1 ತಿಂಗಳಿಂದ ಬರ್ತಕ್ಕಂಥ ಒಬ್ಬರು ತಾತ ಹೊರಗಡೆ ಇದ್ದಾರೆ ಸರ್. ಈ ಬಗ್ಗೆ ನೀವು ಏನು ಹೇಳ್ತಿದ್ದೀರಿ ಅದಕ್ಕೆ ನಾವು ನಮ್ಮ ಹತ್ರ ಬಂದರೆ ಅವ್ರಿಗೆ ಏನು ಮಾಡಬೇಕು, ಅವರ ಆ ಥರ ದೂರ ಇದ್ದರೆ ಅದಕ್ಕೆ ನಾವು ಏನು ಕ್ರಮ ಕೊಡ್ತೀವಿ ನಾವು ಹೇಳ್ಕೊಡ್ತೀವಿ. ಸಾಮಾನ್ಯ ಜನರು ತಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ಎಲ್ಲ ಕಡೆ ನಂಬರ್ಗಳು ಇಟ್ಟಿದ್ದೀವಿ. ಇಲ್ಲ ಸರ್, ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಈ ಮಾಧ್ಯಮದ ಮುಖಾಂತರ ಹೇಳೋದಾದ್ರೆ ಎಲ್ಲ ಕಡೆನೂ ನಾವು ನಂಬರ್ಗಳು ಇಟ್ಟಿದ್ದೀವಿ. ನಮ್ಮ ಇನ್ಸ್ಪೆಕ್ಟರ್ ನಂಬರ್ಗಳಿದೆ, DSP ನಂಬರ್ ಇದೆ, ನನ್ನ ಮೊಬೈಲ್ ನಂಬರ್ ಇದೆ, ಜೊತೆಗೆ ನಮ್ಮ ಕಚೇರಿಯ ಲ್ಯಾಂಡ್ಲೈನ್ ನಂಬರ್ ಕೂಡ ಇದೆ. ಹಾಗಾಗಿ ದಯಮಾಡಿ ಎಲ್ಲರಲ್ಲೂ ನನ್ನ ಮನವಿ ಏನಂತಂದರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಇರ್ತಕ್ಕಂಥ ನಂಬರ್ಗಳಿಗೆ ತಾವು ಸಂಪರ್ಕಿಸಬೇಕು. ಇನ್ನು ಕೆಲವರು ಏನು ಮಾಡ್ತಾಯಿದ್ದಾರೆ ಅಂದರೆ ನಿಮ್ಮ ಮಾಧ್ಯಮದ ಮುಖಾಂತರ ಏನು ಮಾಡ್ತೀವಿ ಅಂದರೆ ಬೇಕು ಅಂತೇಳಿ ಕೆಲವು ಆಫೀಸರ್ಸ್ಗಳಿಗೆ ನಮ್ಮ ಫೋನ್ ಮಾಡಿ ಬನ್ನಿ ಈ ಥರ ಇಲ್ಲೇನೋ ಮಾಡ್ತಾಯಿದ್ದಾರೆ ಅಂತ, ಬನ್ನಿ ನಾವು ಅದ್ರ ಬಗ್ಗೆ ಕೆಲವು ಸಾಕ್ಷ್ಯಾಧಾರಗಳು ಬೇಕಾಗ್ತವೆ. ಆ ಸಾಕ್ಷ್ಯಾಧಾರಗಳನ್ನ ಅವ್ರನ್ನ ಕರೆದು ನಾವು ವಿಚಾರಣೆ ಮಾಡಬೇಕು ಅಂತ ಅನ್ನೋ ಅಷ್ಟರಲ್ಲಿ ಅವ್ರು ಮತ್ತೆ ನಮಗೆ ಸಂಪರ್ಕ ಮಾಡೋದಿಲ್ಲ. ಇದನ್ನು ಸಾರ್ವಜನಿಕರಿಗೆ ನಾನು ಮನವಿ ಮಾಡೋದು ಇಷ್ಟ, ಆ ರೀತಿ ಮಾಡಬೇಡಿ. ಅದ್ರ ನೀವು ಭ್ರಷ್ಟಾಚಾರ ನಾವು ತೊಡೆದಾಕಿದ್ರಿ, ನೀವೆಲ್ಲ ನಮಗೆ ಸಹಕಾರ ಕೊಡಿ, ನಮ್ಮನ್ನು ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಿ. ನಮ್ಮ ಕಚೇರಿ ಬಂದು ಸ್ಟೇಷನ್ ರೋಡ್ ಅಂಬೇಡ್ಕರ್ ಸ್ಟೇಡಿಯಂ ಪಕ್ಕದಲ್ಲಿ ನಮ್ಮ ಕಚೇರಿ ಇದೆ, ಅಲ್ಲಿ ದಯಮಾಡಿ ಬನ್ನಿ. ನಮ್ಮ ಕಚೇರಿ ಮುಂಜಾನೆ 10 ಗಂಟೆಯಿಂದ ರಾತ್ರಿ 7 ಗಂಟೆ ತನಕ ತೆರೆದಿರ್ತದೆ. ಯಾವುದೇ ಸಮಯದಲ್ಲಿ ತಾವು ಬಂದು ತಮ್ಮ ದೂರುಗಳಿದ್ದಲ್ಲಿ ನಮಗೆ ಸಲ್ಲಿಸಲು ನಾನು ಸಾರ್ವಜನಿಕರಲ್ಲಿ ಕೋರ್ತಾರೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।